ಅಣ್ಣ ಚೆನ್ನಾಗೇ ಇತ್ತಲ್ಲ ರೋಡ್, ಏನಕ್ಕೆ ಕಿತ್ತಾಕಿದ್ರಿ? ಕನ್ನಡ ಸಿನಿಮಾ ಈ ಥರ ನೋಡೋದೇ ಒಂಥರ ಖುಷಿ ಅಂದ್ಕೊಳ್ಳಿ. ಹೌಸ್ಫುಲ್ ಆಗಿ ನೋಡಿದ್ದು ತುಂಬ ದಿನಗಳಾಗೋಗ್ಬಿಟ್ಟಿತ್ತು, ಅದು ಮಲ್ಟಿಪ್ಲೆಕ್ಸ್ಗಳಲ್ಲಿ. ಒಳಗು ಮೂಗ್ಬಿಟ್ಟು ಒಳಗೋಯ್ತಾ? ಪರ್ಸ್ನಲ್ ಫೋಟೋಗ್ರಾಫರ್ ಗೈಸ್ ನಮಗೆ, ಅವ್ರು ಹೆಂಡ್ತಿದ್ ಮಾತ್ರ ಹಿಡಿತಾ ಇರಬೇಕು. ಸೂರ್ಯನು ಬೆಳಗವನೆ, ಚಂದ್ರನು ಬೆಳಗವನೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್ಸ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ತುಂಬ ದಿನಗಳ ನಂತರ ಒಂದು ಮೂವಿಗೆ ಹೋಗ್ತಾ ಇದ್ದೀನಿ. ತುಂಬ ದಿನಗಳ ನಂತರ ಅಲ್ಲ, ತುಂಬ ದಿನದಿಂದ ವೆಯ್ಟ್ ಮಾಡಿ ಒಂದು 4 ದಿನದಿಂದ ಟಿಕೆಟ್ಸ್ ಹುಡುಕ್ತಾ ಇದ್ದೀನಿ ಮೂವಿಗೆ ಟಿಕೆಟ್ ಸಿಗ್ತಾ ಇಲ್ಲ ಗೈಸ್. ಇವಾಗ ಯಾವ ಮೂವಿ ಅಂತ ನಿಮಗೆ ಗೊತ್ತಾಗಿರುತ್ತೆ, ಟಿಕೆಟ್ ಸಿಗ್ತಾ ಇಲ್ಲ ಅಂದರೆ ಕನ್ನಡ ಮೂವಿ. ಅದನ್ನು ತುಂಬ ದಿನ ಆದಮೇಲೆ ಒಂದು ಕನ್ನಡ ಮೂವಿ ಇಷ್ಟೊಂದು ಹೌಸ್ಫುಲ್ ಆಗಿರೋದು ಗೊತ್ತಾಗಿರುತ್ತೆ ನಿಮ್ಗೆ ಆಲ್ರೆಡಿ ಯಾವ ಮೂವಿ ಅಂತ. ಸೂ ಫ್ರಮ್ ಸೋಗ್ ಹೋಗ್ತಾ ಇದ್ದೀವಿ. ಟಿಕೆಟ್ಸೇ ಸಿಗ್ತಾ ಇಲ್ಲ, ಅವಾಗಿಂದ ಹುಡುಕ್ತಾ ಇದ್ದೀನಿ. ನಮ್ಮ ಅಪ್ಪ ಒಪ್ಕೊಂಡ್ರೆ ನಮ್ಮ ಅಮ್ಮ ಒಪ್ಕೊಂತಲ್ಲ, ನಮ್ಮ ಅಮ್ಮ ಒಪ್ಕೊಂಡ್ರೆ ನಮ್ಮ ಅಪ್ಪ ಒಪ್ಕೊಂತಲ್ಲ ಬರ್ತೀನಿ ಅಂತ. ನಮ್ಮ ಅಪ್ಪನ ಕೆಲಸ ಅಂತಾರೆ, ನಮ್ಮ ಅಮ್ಮ ಬರಲ್ಲ, ನಮ್ಮ ಅಪ್ಪ ಇಲ್ದಾನೆ ಅಂತಾರೆ. ಯಪ್ಪ, ಇವಾಗ್ಲೂ ಅಷ್ಟು ಲವ್ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮ. ಅದಕ್ಕೆ ಟಿಕೆಟ್ ಬುಕ್ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮನ ಹತ್ರ ಕಾಸು ಕೇಳ್ತಾ ಇದ್ದೀನಿ ಟಿಕೆಟ್ ಬುಕ್ ಮಾಡೋಕ್ಕೆ. ಅಮ್ಮ 1350 ರೂಪಾಯಿ ಕೊಟ್ಟು. ಏನಕ್ಕಿಲ್ಲ ಕರ್ಕೊಂಡು ಹೋದ್ರೆ ಮತ್ತೆ ನೀನು ಕೆಲಸ ಮಾಡ್ತಾ ಇದ್ದೀನ. ಸರಿ ಆಯ್ತು, ಹೋಯ್ತು ಆ ಟಿಕೆಟು ಹೋಯ್ತು. ಅದು ಇತ್ತು, ಅದು ಹೋಗ್ಬಿಡ್ತು. ಹುಡ್ಕೋ ತನಕ ಇದು ಮಾಡ್ತಾರೇನೋ, ಹುಡುಕ್ತಾ ಇರ್ತಾರೇನೋ. ಟಿಕೆಟ್ಸೇ ಸಿಗ್ತಾ ಇಲ್ಲ. ಖುಷಿ ಪಡ್ಬೇಕಾ, ಬೇಜಾರಾಗ್ಬೇಕಾ, ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಕಮ್ಮಿ ಎಲ್ಲ ನೋಡಿ ಆದ್ಮೇಲೆ ಹೋಗೋಣ ಬಾ. ನನಗೆ ಕೆಲಸ ಅದ, ಹೋಗಮ್ಮ. ಕೋಳಿಗಳನ್ನ ಕಟ್ ಮಾಡಿ ಕುಯ್ದಾಕ್ಬಿಡ್ತೀನಿ. ನೆನ್ನೆ ವಿಡಿಯೋ ಮಾಡ್ತಾ ಇದೀವಿ. ಮೊನ್ನೆ ರಣ ಕೂಗ್ತಾ ಇದೆ ಕೋಳಿ. ಯಪ್ಪ, ಆ ಕಡೆ ರೋಡಲ್ಲಿ 6 ಟಿಕೆಟ್ 4:45 ಹೋಯ್ತು ಟಿಕೆಟ್. ನೋಡಿಟ್ಟಿದ್ದೆ, ಮಾತಾಡೋಣ ಅಂತ ಫೋನ್ ಎತ್ಕೊಂಡೆ, ಅಷ್ಟರಲ್ಲಿ ಯಾರೋ ಬುಕ್ ಮಾಡಿಬಿಟ್ಟಿದ್ದಾರೆ. ಓಕೆ ಗೈಸ್, ನಿಮಗೆ ಬುಕ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಆಮೇಲೆ ಇಲ್ಲಿ ಮಾತಾಡ್ಕೊಂಡಿದ್ರೆ ಇರೋ ಟಿಕೆಟ್ಸು ಸಿಗಲ್ಲ ಗೈಸ್. ಖುಷಿ ಪಡಬೇಕಾ, ಬೇಜಾರಾಗಬೇಕಾ, ಒಂದು ಗೊತ್ತಾಗ್ತಾ ಇಲ್ಲ. ಸೂ ಫ್ರಮ್ ಸೋ ಗೈಸ್, ವೆಲ್ಕಮ್ ಬ್ಯಾಕ್. ಟಿಕೆಟ್ ಬುಕ್ ಮಾಡಿದ್ದಾಯಿತು. 6 ಟಿಕೆಟ್ ಬುಕ್ ಮಾಡಿದ್ದೀನಿ. ನಾನು, ಚರಣನ ಅಮ್ಮ, ಅಪ್ಪ, ನನ್ನ 2 ತಂಗಿರು ಎಲ್ಲರೂ ಹೋಗ್ತಾ ಇದ್ದೀವಿ ಮೂವಿಗೆ. 4:15 ಶೋ ಇದೆ. ಸೊ ಇವತ್ತು ನಾಗರ ಪಂಚಮಿ. ಬೆಳಗ್ಗೆಯಿಂದನೇ ವ್ಲಾಗ್ ಮಾಡಬೇಕಾಗೈತೆ, ಆ್ಯಕ್ಚುಲಿ ಮಾಡೋಕ್ಕಾಗಲಿಲ್ಲ. ಇವಾಗ ಮೂವಿಗೆ ಹೋಗೋದನ್ನ ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್, ಕ್ಷಮಿಸ್ಬಿಡಿ ಗೈಸ್. ಇವತ್ತು ನಾಗರ ಪಂಚಮಿ, ಪೂಜೆ ಮಾಡಿದ್ದಾಯಿತು ನಮ್ಮ ಮನೇಲೆಲ್ಲ. ಹೋಗಿ ಅದನ್ನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನನಗೆ ಐಡಿಯಾನೇ ಇರಲಿಲ್ಲ ವ್ಲಾಗ್ ಮಾಡಬೇಕು ಅಂತ. ಮೂವಿಗೆ ಹೋಗ್ತಾ ಇದ್ದೀನಿ ಅಂತ ಕನ್ಫರ್ಮ್ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ನಾಗರ ಪಂಚಮಿ ಅಲ್ವಾ, ಅದಕ್ಕೆ ಬೆಳಗ್ಗೆ ಎದ್ದು ಆಕಾಶಕ್ಕೆ ಫೋನ್ ಮಾಡಿ ಒಂದು ಪ್ರ್ಯಾಂಕ್ ಮಾಡಿದ್ದೀನಿ. ಅದ್ರದ್ದೊಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಹಲೋ ಹಲೋ, ಹ್ಯಾಪಿ ಬರ್ಡೇ ಮಚ್ಚಿ. ನಾಗರ ಪಂಚಮಿ ಅಲ್ಲ, ಅದಕ್ಕೆ ವಿಶ್ ಮಾಡ್ತಾ ಇದ್ದೀನಿ. ಹಾವು ನೀನು ಅದಕ್ಕೆ. ಚೆನ್ನಾಗಿತ್ತ ಗೈಸ್? ನೀವು ನೆಕ್ಸ್ಟ್ ನಾಗರ ಪಂಚಮಿಗೆ ನಿಮ್ಮ ಫ್ರೆಂಡಿಗೆ ಈ ಥರ ಟ್ರೈ ಮಾಡಿ, ಒಳ್ಳೆ ಮಜಾ ಇರುತ್ತೆ. ಪ್ರ್ಯಾಂಕ್ ಮಾಡಿ. ಸೊ ಇವಾಗ ಅಪ್ಪಾಜಿ ಬರಬೇಕು, ಬಂದಮೇಲೆ ಮೂವಿಗೆ ಹೊರಡೋಣ. ಹೇಗಿದೆ ಅಂತ ಹೇಳ್ತೀನಿ. ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಇದೆ ಮೂವಿಗೆ. ತುಂಬ ಖುಷಿಯಾಗುತ್ತೆ ಕನ್ನಡ ಮೂವೀಸ್ಗೆ ಈ ಥರ ಒಳ್ಳೊಳ್ಳೆ ರಿವ್ಯೂಸ್ ಬರೋದಾಗಲಿ, ಹೌಸ್ಫುಲ್ ಆಗೋದಾಗಲಿ ಮಾಡಿದ್ರೆ. ನಾನು ತುಂಬ ವ್ಲಾಗ್ಸಲ್ಲೂ ಹೇಳಿದ್ದೆ, ತುಂಬ ವೀಡಿಯೋಸಲ್ಲೂ ಹೇಳಿದ್ದೀನಿ, ಪ್ರೆಸ್ ಮೀಟ್ಗಳಲ್ಲೂ ಹೇಳಿದ್ದೀನಿ. ಕನ್ನಡ ಮೂವಿನ ಉಳಿಸಿ ಬೆಳೆಸಿ, ದಯವಿಟ್ಟು ಕನ್ನಡದವ್ರನ್ನ ಸಪೋರ್ಟ್ ಮಾಡಿ, ಚಿಕ್ಕ ಚಿಕ್ಕ ಆರ್ಟಿಸ್ಟ್ಗಳನ್ನ ಬೆಳೆಸಿ ಅಂತ. ಇವಾಗ ಅದು ಸ್ವಲ್ಪ ದಿನದಿಂದ ಅಂದರೆ ಇದೊಂದು ಮೂವಿಯಿಂದ ಅದು ಆಗ್ಬೋದು ಅಂತ ನನಗೊಂದು ಹೋಪ್ ಇದೆ. ಕನ್ನಡ ಇಂಡಸ್ಟ್ರಿನ ಉಳಿಸಿ, ಚಿಕ್ಕ ಚಿಕ್ಕ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮನ್ನು ಬೆಳೆಸಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್ ಗೈಸ್. ವೆಲ್ಕಮ್ ಬ್ಯಾಕ್. ನಾವಿವಾಗ ರೆಡಿಯಾಗಿ ಹೊರಟಿದ್ದೀವಿ. ನಮ್ಮಮ್ಮ ಪರ್ಕೆ ಹಿಡ್ಕೊಂಡು ಹೋಗ್ತಾವ್ರೆ, ನಮ್ಮಪ್ಪ ಫೋನ್ ಹಿಡ್ಕೊಂಡು ಕೂತ್ಕೊಂಡವ್ರೆ. ಹಾಯ್, ಹೊರಟಿದ್ದೀವಿ ಗೈಸ್. ಟಿಕೆಟ್ ಬುಕ್ ಮಾಡಿದ್ದೀನಿ. ನಮ್ಮ ಮನೇಲೆಲ್ಲ ಎಕ್ಕಾಗಿ ಹೋಗೋಣ ಅಂತ ಇದ್ರು. ನಾನು ಎಕ್ಕ ಬೇಡ, ಸೂ ಫ್ರಮ್ ಸೋಗೆ ಹೋಗೋಣ, ಚೆನ್ನಾಗಿರುತ್ತೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡಿದ್ದೀನಿ. ಏನಂತೀರಾ ನೀವು? ಎಕ್ಕಾಗಿ ಹೋಗ್ಬೇಕು ಅಂದ್ಕೊಂಡಿದ್ರೆ ಇಲ್ಲ ಈ ಫಿಲಮಿಗ ಎಕ್ಕ ಕರ್ಕೊಂಡೋಗಲ್ಲ. ಜಾನಿನ ತೋರಿಸ್ತೀನಿ ರೀ. ಜಾನಿ ಹುಡುಗಿ ಆಗಿದ್ದಾನೆ ಇವತ್ತು. ಬಾ ಜಾನಿ, ಕೂಚೋ, ಬಾ ಇಲ್ಲೇ. ಇಲ್ಲಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ಜಾನಿ ಇಲ್ಲೋಡು. ಓಯ್
ಬಾ. ಜಾನಿ ಹುಡುಗಿ ಆಗ್ಬಿಟ್ಟಿದ್ದಾನೆ ಗೈಸ್ ನೋಡಿ, ನಗಾಡ್ತಾ ಇದ್ದಾನೆ. ಎಲೆ ಬಟ್ ತೋರ್ಸ್ ನಿಂದು ಇಲ್ಲ ನೋಡಿ. ಜಾನು ಆಗ್ಬಿಟ್ಟಿದ್ದಾನೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡು, ಇಲ್ಲಿ ನೋಡಿ ಇಲ್ಲಿ. ಅಯ್ಯೋ ಅಯ್ಯೋ. ಸೊ ಇವಾಗ ಹೊರಡ್ತಾ ಇದ್ದೀವಿ, ಇನ್ನೊಂದು ½ ಇದೆ. ಅದೇ ಆ ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಹೊರಡ್ತಾ ಇದ್ದೀವಿ, ಅವರೆಲ್ಲ ಕ್ಯಾಬಿಗೆ ಹೋಗ್ತಾ ಇದ್ದಾರೆ, ನಾನು ಚರಣ ಇಬ್ಬರು ಗಾಡೀಲಿ ಹೋಗ್ತಾ ಇದ್ದೀವಿ. ಇರು ಏಕೆ ರೆಡಿ ಏನು? ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಎಂತ ನಾನು ಹೋಗ್ಲಿ. ಇವಾಗ ಹೋಗ್ಬಿಟ್ಟು ಇನ್ನೂ 30 ಮಿನಿಟ್ಸ್ ಇದೆ, ಆರಾಮಾಗಿ ಹೋಗ್ಬೋದು. ಚಿಲ್ಲಾಗಿ ಹೋಗೋಣ ಗೈಸ್, ಬನ್ನಿ ಹೋಗೋಣ. ಏನಂತ್ಯ? ಲೆಟ್ಸ್ ಗೋ. ರೋಡಿನ ಕತೆ ರೋಹನ್ನ ಜೊತೆ ಇವಾಗ ತುಂಬ ದಿನ ಆಯಿತು, ಮಾತಾಡ್ಕೊಂಡು ಹೋಗೋಣ ಬನ್ನಿ. ರೋಡಲ್ಲಿ ಯಾರ್ಯಾರು ಸಿಗ್ತಾರೆ ನೋಡೋಣ. ಯಾರು ಇರೋದೇ, ನಾವು ಗಾಡೀಲಿ ಎಲ್ಲೂ ಹೋಗೋದೇ ಇಲ್ಲ ಜಾಸ್ತಿ. ಗಾಡಿಗೆ ಹೋಗಿ ಗೈಸ್ ವೆಲ್ಕಮ್ ಬ್ಯಾಕ್ ಟು ರೋಹನ್ನ ಕತೆ ರೋಡಿನ ಕತೆ ರೋಹನ್ನ ಜೊತೆ. ಬೆಳಗ್ಗೆ ಇಲ್ಲಿ ಯಾವನ್ಗೋ ಟ್ಯಾಕ್ಸ್ ಹಾಕ್ತಾ ಇದ್ರು, ಸರಿಯಾಗಿ ಪೂಜೆ ಮಾಡೋಕೆ ಬರ್ತಾ ಇದ್ದೆ. ಇಲ್ಲಿ ಬೋರ್ಡ್ ಹಾಕೋರು, ಇಲ್ಲಿ ಫುಲ್ಲು ಕಸ ಹಾಕಿರ್ತಾರೆ ಗೈಸ್. ಇಲ್ಲಿ ಬೋರ್ಡ್ ಹಾಕೋರು ನೋಡಿ, ಬೆಳಗ್ಗೆ ಯಾರೋ ಅಲ್ಲಿ ಕ್ಲೀನ್ ಮಾಡೋರು ಕಣ್ಮುಂದೆ ಕಸ ಹಾಕ್ಬಿಟ್ಟವನೇ, ಸರಿಯಾಗಿ ಹಾಕಿದ್ರು ಟ್ಯಾಕ್ಸು. 5,000 ರೂಪಾಯಿನೋ 500 ರೂಪಾಯಿನೋ 1000 ರೂಪಾಯಿನೋ ಏನೋ ಹಾಕಿದ್ರು. ದಯವಿಟ್ಟು ಕಸನ ರೋಡಲ್ಲೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಕಸದವ್ರು ಬರ್ತಾರಲ್ಲ ಬೆಳಗ್ಗೆ, ಬನ್ನಿ ಬನ್ನಿ ಅನ್ಕೊಂಡು, ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ಅವ್ರಿಗೆ ಹಾಕ್ಬಿಟ್ಟು ಕಳಿಸಿ. ದಯವಿಟ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಏರಿಯಾ ನಮ್ಮದು ಸ್ಟಾರ್ಟಿಂಗ್ ಎಂಟ್ರೆನ್ಸೇ, ಅದು ಎಂಟ್ರೆನ್ಸಲ್ಲೇ ಫುಲ್ ಗಲೀಜು ಮಾಡಾಕ್ಬಿಟ್ಟಿರ್ತಾರೆ. ಯಾರನ್ನಾದ್ರೂ ಕರಿಯೋಕ್ಕೆ ಬೇಜಾರಾಗುತ್ತೆ, ಅಷ್ಟು ಗಲೀಜಿರುತ್ತೆ. ಆ ಥರ ನಿಮ್ಮ ಏರಿಯಾಗಳಲ್ಲೂ ರಿಪೀಟ್ ಮಾಡೋಕೆ ಹೋಗಬೇಡಿ. ದಯವಿಟ್ಟು ಕಸದವ್ರ ಹತ್ರನೇ ಹಾಕಿ. ಸ್ಟಾರ್ಟ್ ಮಾಡೋಣ ರೋಡಿನ ಕತೆ ರೋಹನ್ನ ಜೊತೆ. ಯಾರ್ಯಾರು ತಗ್ಲಾಕೊಂತಾರೆ ಅಂತ ಗೊತ್ತಿಲ್ಲ ಇವತ್ತು ರೋಡಲ್ಲಿ, ನೋಡೋಣ. ನೋಡಿ ಹಳ್ಳಗಳು ಹೆಂಗಿದಾವೆ. ಯಾವನಾದ್ರೂ ಕತ್ಲಲ್ಲಿ ಬಂದ್ಬಿಟ್ಟು ಯಾವನಾದ್ರೂ ಕತ್ಲಲ್ಲಿ ಬಂದ್ಬಿಟ್ಟು ಹಳ್ಳದೊಳಗೆ ಇಳಿಸ್ತಾ ಅಂದ್ರೆ ಡಮಾರು. ಇಲ್ಲೊಂದು ದೊಡ್ಡ ಹಳ್ಳ ಇತ್ತು, ಆಕಾಶನ ತೋರಿಸ್ತೀವಿ ರೀ. ನನ್ನ ಫ್ರೆಂಡ್ ಆಕಾಶ ಇದೆ ನೋಡಿ, ಅಲ್ಲಿ ಆಕಾಶ ಇದೆ. ಬೆಳಗ್ಗೆ ಆಕಾಶಕ್ಕೆ ಫೋನ್ ಮಾಡಿ ಪ್ರ್ಯಾಂಕ್ ಮಾಡಿ ದೊಡ್ಡದ್ರಲ್ಲ, ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ, ಹಾಕ್ತೀನಿ ನೋಡಿ. ಈ ಅಮ್ಮ ಆ ಕಡೆ ನೋಡ್ತಾನೇ ಇಲ್ಲ, ಸುಮ್ಮನೆ ಹೋಗ್ತಾನೆ. ರೋಡ್ ಹಾಳು ಮಾಡೋದು, ಸರಿ ಮಾಡೋದು, ಹಾಳು ಮಾಡೋದು, ಸರಿ ಮಾಡೋದು, ಹಾಳು ಮಾಡೋದು ಬಿಟ್ರೆ ಬೇರೆ ಏನು ಕೆಲಸನೇ ಇಲ್ಲ ಇವ್ರಿಗೆಲ್ಲ. ಚೆನ್ನಾಗಿತ್ತು ರೋಡ್, ಏನಕ್ಕೆ ಹಾಳು ಮಾಡಬೇಕಾಗಿತ್ತು ಅಂತ. ಅಣ್ಣ ಚೆನ್ನಾಗೇ ಇತ್ತಲ್ಲ ರೋಡ್, ಏನಕ್ಕೆ ಕಿತ್ತಾಕಿದ್ರಿ? ಅದಕ್ಕೆ 4 ಬುಲ್ಡೋಸರ್ ಬೇರೆ. ಅಯ್ಯೋ JCB. ಈ ನನ್ನ ಮಕ್ಕಳು ಹಿಂಗೆ ಓಡ್ಸೋದಕ್ಕೇನೆ ನನಗೂ ನೀನು ಬಾಯಿಗೆ ಮಣ್ಣಾಕ. ಸ್ಕೂಲ್ ವ್ಯಾನ್ ಅವ್ರೆ ನನಗೂ ಬಂದ್ಬಿಟ್ಟು ಗುದ್ದಿದ್ದು. ಹೆಂಗೆ ಬೇಕಂಗೆ ಓಡಿಸ್ತಾರೆ, ಕರೆಕ್ಟಾಗಿ ಓಡ್ಸೋಕ್ಕೆ ಬರಲ್ಲ. ಯಾವನ್ ಕೆಲಸ ಕೊಡ್ತಾನೋ ಅವ್ರಿಗೂ ಒಂದು ಡ್ರೈವಿಂಗ್ ಟೆಸ್ಟ್ ಅಂತ ಇಟ್ಬಿಟ್ಟು ಕೆಲಸ ಕೊಡಬೇಕು. ಅಲ್ಲ ಹೆಂಗೆ ಬೇಕಂಗೆ ಓಡಿಸ್ತಾರೆ ಸ್ಕೂಲ್ ವ್ಯಾನ್ ಅವರು. ತುಂಬ ಜನ ಅಬ್ಸರ್ವ್ ಮಾಡಿದ್ದೀನಿ, ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಡ್ದಾಗ ಓಡಿಸೋರಿಗೆ ಮಾತ್ರ ಹೇಳ್ತಾ ಇರೋದು. ಕರೆಕ್ಟಾಗಿ ಓಡ್ಸೋದು ಕಲ್ತ್ಕೊಡ್ರಿ. ನಾನು ನಿಮ್ಮಿಂದನೇ ಬಿದ್ದಿದ್ದು. ಎಲ್ಲೆಲ್ಲಿ ನೋಡಿದ್ರು ಹಳ್ಳ, ನೋಡಿ ಇಲ್ಲೋ. ಯಪ್ಪ ಸ್ವಾಮಿ, ಅವನಾದ್ರೂ ಗೊತ್ತಾಗ್ದಂಗೆ ಇಳಿಸಿದ್ರೆ ಏನು ಕತೆ ಅಂತ. ನಮ್ಗೇನೋ ಡೈಲಿ ಓಡಾಡೋ ಅಭ್ಯಾಸ ಈ ರೋಡಲ್ಲಿ ಓಡಾಡ್ತೀವಿ ಗೈಸ್. ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಕಾಣಿಸ್ತಾ ಇದೆಯಲ್ಲ ಅಪ್ಲೋಡ್ ಅಂತ, ಇವಾಗ ಹಾಕೊಂಡಿರೋ ಔಟ್ಫಿಟ್ನಲ್ಲ ಅಲ್ಲೇ ತೊಗೊಂಡಿರೋದು. ಶರ್ಟ್ ಮಾತ್ರ, ಪ್ಯಾಂಟು ಅವತ್ತು ಹೋಗಿದ್ನಲ್ಲ ಇದಕ್ಕೆ ಕೋರ್ಮಂಗ್ಲಾಗ ಒಂದು ಶಾಪಿಗೆ ಹೋಗಿದ್ನಲ್ಲ, ಅಲ್ಲಿ ತೊಗೊಂಡಿದ್ದು. ಬಟ್ಟೆ ತಗೊಳಕ್ಕೆ ಬೆಳಗಾವನೆ ಚಂದ್ರನು ಬೆಳಗವನೆ. ಏನ್ ನಿಮ್ ತಾತನ ಹೆಸರು? ಸರಿ, ಒಂದು ಹಾಡು ಹೇಳ್ತೀನಿ, ಕಣ್ಣಿಡಿ ನೋಡೋಣ. ಸೂರ್ಯನು ಬೆಳಗವನೆ, ಚಂದ್ರನು ಬೆಳಗವನೆ, ಅಂತವನೇ ನನ್ನೋನು, ನಾನೇ ತಾನಿ ತಂದಾನೆ ತಂದಾನೆ. ರೋಹನ್ ಆಸ್ಪತ್ರೆ ಅಲ್ಲ, ರೋಹನ್ ಅಡ್ಮಿಟ್ ಆಗಿದ್ದ ಆಸ್ಪತ್ರೆ. ತಾನಿ ತಂದಾನು, ಗೊತ್ತಾಯ್ತಾ? ಏನ್ ಹೇಳು ನೋಡೋಣ, ಏನ್ ಹೇಳು ನೋಡೋಣ. ಅಲ್ಲ ಕಣ, ನಾವೇನ ತಂದಾನಿ ತಾನೆ ಅಂತಾರ. KGF ಅಲ್ಲಿ ಮ್ಯೂಸಿಕ್ ಮೋಸ್ಟ್ಲಿ ಇದನ್ನ ನೋಡ್ಬಿಟ್ಟು ಎತ್ಕೊಂಡಿರ್ಬೋದಾ? ತಂದಾನಿ ನಾನೇ ತಾನಿ ತಂದಾನೋ ನಾನೇ ತಾನೇ. ಅದನ್ನೇ ನೋಡಿ ಎತ್ಕೊಂಡಿರ್ತಾರೆ. ಯಾರಿಗೆ ಗೊತ್ತಪ್ಪ ಯಾರಿಗೆ ಯಾವ್ದ್ರಲ್ಲಿ ಮ್ಯೂಸಿಕ್ ಬರುತ್ತೆ ಅಂತ? ಕೋಳಿ ಕೂಗೋದ್ರಲ್ಲೂ ಮ್ಯೂಸಿಕ್ ಎತ್ಕೊಂತಾರೆ. ಕೋಳಿ ಕೂಗೋದ್ರಲ್ಲೂ ಒಂದು ಮ್ಯೂಸಿಕ್ ಕಂಡು ಹಿಡಿತಾರೆ ನೋಡಿ. ಈ ಥರ
ಗಾಡಿಯಲ್ಲಿ ಹೋಗೋದ್ರಲ್ಲೂ ಮ್ಯೂಸಿಕ್, ಎಲ್ಲದ್ರಲ್ಲೂ ಮ್ಯೂಸಿಕ್ ಕಂಡಿಡಿತಾರೆ. ಶಿವಮೊಗ್ಗದಲ್ಲೆಲ್ಲ ಹಿಂಗ್ ಹೋಗೋದೆಲ್ಲ ನೋಡು ಅಪ್ಪ ಅಪ್ಪ ನಿಮ್ಮ ಶಿವಮೊಗ್ಗದಲ್ಲಿ ಎದೆ ಮೇಲೆ ಬರ್ತಾರಪ್ಪ ಸ್ವಾಮಿ. ನೋಡು ಮನೆ ಹೆಂಗೆ ಈ ಥರದ ಮನೆ ಕಟ್ಸೋ. ಈ ಥರ ಮನೆ ಮನೆನೇ ಕಟ್ಸಲ್ಲ. ನೀನೀಗ ಫಸ್ಟ್ ನಾನು ಕಟ್ಕೊಂತೀನಿ ತಡೆ, ಆಮೇಲೆ ನೀನು ಕಟ್ಟಿಸ್ತೀನಿ. ಅಯ್ಯಪ್ಪ ಹೆಂಗಿದೆ ನೋಡ್ರಿ ರೋಡು. ಗೈಸ್ ನಾನು ಚರಣ ಬಂದ್ಬಿಟ್ವಿ. ಅಪ್ಪ ಅಮ್ಮ ಇನ್ನೂ ಬಂದಿಲ್ಲ. ಅಲ್ಲಿ ಟ್ರಾಫಿಕ್ ಇತ್ತು ಒಂದು ಸ್ವಲ್ಪ. ಇನ್ನೂ 8 ಮಿನಿಟ್ಸ್ ಇದೆ. 8 ಮಿನಿಟ್ಸ್ ಆದ್ರೂ ಸ್ಟಾರ್ಟ್ ಆಗೋದು ಆ್ಯಡ್ಸ್ ಗೀಡ್ಸ್ ಅಂತ 10 ಮಿನಿಟ್ಸ್ ಆಗೋದು ಬಂದ್ಬಿಡ್ತಾರೆ ಆರಾಮಾಗೆ. ಬಟ್ ಲೈಟಾಗಿ ಮಳೆ ಬರ್ತಾ ಇದೆ. ಬನ್ನಿ ಅವ್ರು ಬರಲಿ, ಹೋಗೋಣ ಒಳಗಡೆ. ಗೈಸ್ ಶೋ ಸ್ಟಾರ್ಟ್ ಆಗೋಯ್ತು. ಗೈಸ್ ಸ್ಟಾರ್ಟ್ ಆಗಿ 5 ಮಿನಿಟ್ಸ್ ಆಗೋಯ್ತು. ನಮ್ಮ ಅಪ್ಪ ನಮ್ಮ ಅಮ್ಮ ಅವರೆಲ್ಲ ಲೇಟ್, ಯಾವಾಗಲೂ ಲೇಟ್. ಕಾರ್ ಲೇಟಾ ಇಲ್ಲ, ಇವರೇ ಲೇಟಾ. ಬೇಗ ನಡ್ಕೊಂಬನ್ರಿ ಅಂದರೂ ನಡ್ಕೊಂಬರ್ತಾ ಇಲ್ಲ. ಓಕೆ ಬನ್ನಿ, ಸ್ಟಾರ್ಟ್ ಆಗಿದೆ. ಒಂದು 10 ನಿಮಿಷ ಆ್ಯಡ್ ತೋರಿಸ್ತಾ ಇರ್ತಾರೆ, ಪರವಾಗಿಲ್ಲ ಬೇಗ ಹೋಗ್ಬಿಡೋಣ. ವಿ ಆರ್ ರನ್ನಿಂಗ್ ಲೇಟ್. ಆಡಿ ನಂಬರ್ 5. ಪರವಾಗಿಲ್ಲ, ಆ್ಯಡ್ಸ್ ಹಾಕಿರ್ತಾರೆ ಅನ್ನೋ ನಂಬಿಕೆ ಇದೆ. ಆದರೂ ಸ್ಟಾರ್ಟಿಂಗಿಂದ ನೋಡಬೇಕು. ಬೇಗ ಬೇಗ ಹೋಗ್ಬಿಡೋಣ, ಆಮೇಲೆ ಸಿಗ್ತೀನಿ. ಲೆಟ್ಸ್ ಬೈ. ಗೈಸ್ ಮ್ಯಾಟ್ರ್ ಏನು ಗೊತ್ತಾ, ಇನ್ನೂ ಓಪನೇ ಮಾಡಿಲ್ಲ. ನಾನು ಹೇಳ್ದೆ ತಾನೆ, ಫುಲ್ಲು ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಕನ್ನಡ ಸಿನಿಮಾನ ಈ ಥರ ನೋಡೋದೇ ಒಂಥರ ಖುಷಿ ಅಂದ್ಕೊಳ್ಳಿ. ಹೌಸ್ಫುಲ್ ಆಗಿ ನೋಡಿದ್ದು ತುಂಬ ದಿನಗಳಾಗೋಗ್ಬಿಟ್ಟಿತ್ತು, ಅದು ಮಲ್ಟಿಪ್ಲೆಕ್ಸ್ಗಳಲ್ಲಿ. ಖುಷಿಯಾಗುತ್ತೆ. ಇನ್ನು ಓಪನ್ ಮಾಡಿಲ್ಲ, ಇನ್ನೂ ಸಿಕ್ಕಾಬಟ್ಟೆ ಟೈಮ್ ಇದೆ ನಮ್ಮ ಹತ್ರ. ಆರಾಮಾಗಿ ಹೋಗೋಣ. ನಾನು ಇಂಟರ್ವಲ್ ಸಿಗ್ತೀನಿ, ಅಲ್ಲಿ ಒಂದು 2 ಶಾರ್ಟ್ಸ್ ಹಾಕ್ತೀನಿ ಚೆನ್ನಾಗಿರೋದು. ಕಾಪಿರೇಟ್ ಬಿದ್ದುಬಿಡುತ್ತೆ, ಭಯ ಗೈದಿಲ್ಲ ಅಂದರೆ ಪೂರ್ತಿ ಹಾಕ್ಬಿಡ್ತಾ ಇದ್ದೆ. ಸ್ವಲ್ಪ ಸೈಡಲ್ಲಿ ಗೈಸ್ ಇಂಟರ್ವಲ್ ಟೈಮ್. ಮೂವಿ ತುಂಬ ಚೆನ್ನಾಗಿದೆ ಗೈಸ್. ನಗಾಡ್ತಾನೇ ಇದ್ರು ಎಲ್ಲರೂ. ನಾವು ಅಷ್ಟೇ ತುಂಬ ನಗಾಡ್ತಾ ಇದ್ವಿ. ಹೇಗಿತ್ತು? ನೈಸ್, ಚೆನ್ನಾಗಿದೆ. ಬೇರೆ ಅಪ್ಪಾಜಿ ಅಮ್ಮ ಬರ್ತಾರೆ, ಅವ್ರ ಹತ್ರ ಕೇಳೋಣ ಹೇಗಿದೆ ಅಂತ. ಒಂಥರ ಫುಲ್ ಕಾಮಿಡಿ, ಫುಲ್ ಫನ್ನು, ಒಂಥರ ಥ್ರಿಲ್ಲರ್, ಕಾಮಿಡಿ ಥ್ರಿಲ್ಲರ್ ಇದ್ದಂಗೆ ಸೂಪರ್ ಆಗಿದೆ. ಫುಲ್ ನೋಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಇಲ್ಲಾಂದರೆ ಫುಲ್ ನೋಡ್ಬಿಟ್ಟು ಅಪ್ಪ ಅಮ್ಮ ಹತ್ರ ಕೇಳೋಣ ಹೇಗಿರುತ್ತೆ ಅಂತ. ಇಂಟರ್ವಲ್ಲಲ್ಲಿ ಬೇಡ, ಫುಲ್ ನೋಡ್ಬಿಟ್ಟು ಕೇಳೋಣ ಹೇಗಿರುತ್ತೆ ಅಂತ. ಸೊ ಬನ್ನಿ, ಮುಗಿಸ್ಕೊಂಡು ಸಿಗ್ತೀನಿ. ಮುಗಿಸ್ಕೊಂಡು ಗೈಸ್, ಮೂವಿ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಹೇಳೋದೇನು ಬೇಕಾಗಿಲ್ಲ. ತುಂಬ ಜನ ಆಲ್ರೆಡಿ ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಇಟ್ ವಾಸ್ ಅ ಫೀಲ್ ಗುಡ್ ಮೂವಿ ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು. ಅಂದರೆ ಒಂದು ಕ್ಷಣನೂ ಎಲ್ಲೂ ಬೋರ್ ಹೊಡೆಯಲ್ಲ. ತುಂಬ ಅಂದರೆ ಎಲ್ಲ ಕಡೆ ನಗಾಡ್ಕೊಂಡೇ ಇದ್ವಿ. ಲಾಸ್ಟ್ ಎಂಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿನಗೇನು ಅನಿಸ್ತು? ಚೆನ್ನಾಗಿದೆ. ಹೊಸದಾಗೆ ಕನ್ನಡದಲ್ಲಿ ಏನೋ ಒಂಥರ ಹೊಸದಾಗೆ ಟ್ರೈ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಗೈಸ್. ಮಸ್ಟ್ ವಾಚ್ ಅಂತಲೇ ಹೇಳ್ಬೋದು. ನಿಮ್ಮ ನಿಯರ್ ಬೈ ಥಿಯೇಟರ್ಸಲ್ಲಿ ಹೋಗಿ ಸೂ ಫ್ರಮ್ ಸೋನ ನೋಡಿ, ಮಿಸ್ ಮಾಡಬೇಡಿ. ನಿಮ್ಮ ಇಡೀ ಫ್ಯಾಮಿಲಿನ ಕರ್ಕೊಂಡೋಗಿ ನೋಡಿ. ನೀವು ಒಬ್ಬೊಬ್ಬರೇ ಹೋಗಿ ನೋಡಿದ್ರೆ ಚೆನ್ನಾಗಿರಲ್ಲ, ಫ್ಯಾಮಿಲಿನ ಕರ್ಕೊಂಡೋಗಿ ನೋಡಿ. ನಾನು ಫ್ಯಾಮಿಲಿನ ಕರ್ಕೊಂಡೋಗಿ ನೋಡಿದೆ. ಎಲ್ಲರೂ ತುಂಬ ಇಷ್ಟಪಟ್ಟರು. ಸೊ ಇವಾಗ ಊಟ ಮಾಡ್ಕೊಂಡು ಹೋಗಿ ಮನೆಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ. ಗೈಸ್ ವೆಲ್ಕಮ್ ಬ್ಯಾಕ್. ನಾನು ಹೋಗಿ ಗಾಡಿ ತಿರ್ಸ್ಕೊಂಡು ಬರೋ ಅಷ್ಟಲ್ಲಿ ಬಂದುಬಿಟ್ಟಿರ್ತಾರೆ ಅಂದ್ಕೊಂಡ್ರೆ ಪಕ್ಕದಲ್ಲಿ ಯಾವುದೋ ಬಟ್ಟೆ ಅಂಗಡಿ ನೋಡಿದ್ದಾರೆ. ಅಮ್ಮ ನನ್ನ ತಂಗಿ ಎಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟವ್ರೆ. ಎಂಪೈರಿಗೆ ಬಂದಿದ್ದೀವಿ. ಇನ್ನೂ ಚಿಕನ್ ತಿನ್ನಂಗಿಲ್ಲ ಅಂತ ಇದು ಶ್ರಾವಣ. ಬಟ್ ಹೋಗಿ ವೆಜ್ ತಿಂತೀವಿ, ಚಿಕನ್ ತಿನ್ನಲ್ಲ. ನಾನು ಬಿಟ್ಬಿಟ್ಟಿದ್ದೀನಿ. ಶ್ರಾವಣದಲ್ಲಿ ತಿನ್ನಬಾರ್ದು. ಅವಾಗೆಲ್ಲ ತಿಂತಾಯಿದ್ದೆ, ಇವಾಗ ತಿನ್ನಲ್ಲ. ಹೋಗಿ ಊಟ ಮಾಡ್ತಾ ಮಾತಾಡೋಣ ಬನ್ನಿ. ಅವ್ರು ಬರ್ಬೇಕು ಇನ್ನೂ ಫಸ್ಟು. ಎಷ್ಟೊತ್ತು ಮಾಡ್ತಾರೋ ಗೊತ್ತಲ್ವಾ, ಹೆಂಗಸರು ಬಟ್ಟೆ ತೊಗೊಂಬರೋಕೆ ಹೋದರೆ ಎಷ್ಟೊತ್ತು ಮಾಡ್ತಾರೆ ಅಂತ. ಓಟ್ ಬರಲಿ, ಆಮೇಲೆ ಹೋಗಿ ಊಟ ಮಾಡ್ಕೊಂಡು ಸ್ಟಾರ್ಟ್. ಗೈಸ್ ವೆಲ್ಕಮ್ ಬ್ಯಾಕ್. ನಾವಿವಾಗ ಬೇರೆ ಹೋಟೆಲ್ಗೆ ಬಂದ್ವಿ. ಎಂಪೈರ್ಗೆ ಹೋಗಲಿಲ್ಲ, ನನಗೆ ಯಾಕೋ ಅಲ್ಲಿ ಸೆಟ್ ಆಗಲಿಲ್ಲ, ಏನೋ ಒಂಥರ. ಅದಕ್ಕೆ ಇವಾಗ ನಮ್ಮ ಏರಿಯಾದಲ್ಲಿರೋ ಶ್ರೀ ಭಾಗ್ಯಸಾಗರ್ ಅನ್ನೋ ವೆಜ್ ಹೋಟ್ಲಿಗೆ ಬಂದಿದ್ದೀವಿ. ಆರ್ಡ್ರ್ ಮಾಡಿದ್ದೀನಿ, ಬರುತ್ತೆ. ಹೊಟ್ಟೆ ಭಯಂಕರ ಹಸುವಾಗ್ತಾ ಇದೆ ನನಗೆ. ಅದಕ್ಕೆ ಮುಂಚೆ ಅಪ್ಪಾಜಿ ಹತ್ರ ಕೇಳ್ಬಿಡೋಣ. ಅಪ್ಪಾಜಿ, ಮೂವಿ ಹೇಗಿತ್ತು? ಏನು ಅನ್ನಿಸ್ತು ನಿಮಗೆ? ಚೆನ್ನಾಗಿತ್ತು ಮೂವಿ, ನೋಡ್ಬೋದು. ಹಾಂ, ಚೆನ್ನಾಗಿತ್ತು. ಗುಡ್ ಎಂಟರ್ಟೈನ್ಮೆಂಟ್. ಏನು ಇಷ್ಟ ಆಯಿತು? ಹೇಳಿದ್ರೆ ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ, ಈ ಫಿಲಮ್ನಲ್ಲಿ ಈಗ ನಮ್ಮದು ಲೈಫ್ ಬಂದಿರೋ ನನಗೆ ಕಾಮಿಡಿ ಮಾಡಿಕೊಂಡು ಈ ಥರ ಚೇಡಿಸ್ಕೊಂಡು ಇದು ಮಾಡ್ಕೊಂಡು ಅದರಿಂದ ನಮಗೆ ರಿಲೇಟೆಡ್ ಚೆನ್ನಾಗಿದೆ. ಎಂಟರ್ಟೈನ್ಮೆಂಟ್, ಫೀಲ್ ಗುಡ್ ಮೂವಿ. ಅಮ್ಮ ನಿನಗೇನು ಅನಿಸ್ತು ಮೂವಿ? ಚೆನ್ನಾಗಿತ್ತು. ಏನು ಇಷ್ಟ ಆಯಿತು? ಕಾಮಿಡಿ
ಕಾಮಿಡಿ ಇಷ್ಟ ಆಯ್ತು. ಲಾಸ್ಟಿಗೆ ಇವರು ರವಿ ಅಣ್ಣ ಕರ್ಕೊಂಡು ಹೋದ್ರು, ರವಿ ಅಣ್ಣ ಅಲ್ಲಿಂದ ಚೆನ್ನಾಗಿತ್ತು ಗೈಸ್. ನನಗಂತೂ ಆನೆಸ್ಟ್ಲಿ ತುಂಬ ಇಷ್ಟ ಆಯಿತು. ಅಂದರೆ ಕನ್ನಡದಲ್ಲಿ ಈ ಥರ ಮೂವೀಸ್ ಬಂದು ತುಂಬ ದಿನ ಆಗಿತ್ತು. ಹಾಗೆ ಹೌಸ್ಫುಲ್ ಆಗಿದ್ದು ನನಗೆ ತುಂಬ ಖುಷಿ ಆಯಿತು. ಕನ್ನಡ ಮೂವೀಸ್ ಹೌಸ್ಫುಲ್ ಆಗೋದು, ಹಾಗೆ ತುಂಬ ವೈರಲ್ ಆಗೋದು, ಎಲ್ಲರೂ ಬಾಯಿ ಮಾತಾಗೋದು ಒಂಥರ ಖುಷಿ. ನಾನು ಎಲ್ಲ ಬ್ಲಾಗಲ್ಲೂ ಹೇಳ್ತಾ ಇದ್ದೆ ಕನ್ನಡನ ಬೆಳೆಸಿ, ಕನ್ನಡ ಸಿನಿಮಾಗಳನ್ನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಇದ್ದೆ, ಕನ್ನಡದವ್ರನ್ನ ಬೆಳೆಸಿ ಅಂತ. ದಯವಿಟ್ಟು ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ. ಹಾಗೆ ನಾವು ಸ್ವಲ್ಪ ದಿನದಲ್ಲಿ ಬರ್ತೀವಿ, ನಮಗೂ ಬೆಳೆಸಿ. ಅವ್ರು ಬರೋಲ್ಲ ಬ್ಲಾಗ್, ಅದಕ್ಕೆ ಕೇಳಿಲ್ಲ. ಗೈಸ್ ಇವಾಗ ಊಟ ಮಾಡಿ ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಪರ್ಸ್ನಲ್ ಫೋಟೋಗ್ರಾಫರ್ ಗೈಸ್ ನಮಗೆ. ಅವ್ರು ಹೆಂಡ್ತಿದ್ದು ಮಾತ್ರ ಹಿಡಿತಾ ಇರಬೇಕು. ನಮ್ಮಪ್ಪ ಹೋಗ್ಬಿಟ್ಟು ಕೆಳಗೆ ಕೂತ್ಕೊಂಡ್ಬಿಟ್ಟು ಅವ್ರೊಂದು ಫೋಟೋ ಹಿಡಿಯೋಕೆ ಹಿಂಗೆ ಚೆನ್ನಾಗಿದೆ. ಕಣ್ಣು ಮುಚ್ತೀವಿ. ಏನಕ್ಕೆ ಕಣ್ಣು ಮುಚ್ತೇಮ್ಮ? ಅಪ್ಪ ನಿಮಗೆ ಕಣ್ಣು ಹೊಡಿತಿದ್ದ. ಒಂದು ಕಣ್ಣು ನೋಡಿ, ಅದೇನಕ್ಕೆ 2 ಕಣ್ಣು ಹೊಡಿತೀಯ? ಅಯ್ಯೋ, ನಮ್ಮ ಏರಿಯಾದಲ್ಲಿರೋ ಹೋಟೆಲ್ನ ನಾವೇ ಟೇಸ್ಟ್ ಮಾಡಿರಲಿಲ್ಲ. ಅಂದರೆ ನಮ್ಮ ಏರಿಯಾದಲ್ಲಿರೋ ಹೋಟೆಲ್ ಫುಡ್ನ ತುಂಬ ಚೆನ್ನಾಗಿದೆ ಗೈಸ್. ವೆಜ್ ಬೇಕಾದರೆ ನಾನ್ ವೆಜ್ ಮರೆಸ್ಬಿಡುತ್ತೆ, ಆ ಥರ ಇದೆ ವೆಜ್. ಮತ್ತೆ ಹೋದ್ರೆ ನಮ್ಮಪ್ಪ ಫೋಟೋ ಹಿಡಿಯೋಕ್ಕೆ. ಚಿಕ್ಕ ಹುಡುಗಿನ ನಾನು ಬಾಯಿ ತಪ್ಪಿ ನಿನ್ನ ಹೆಸರು ಕರೆಯಕ್ಕೆ ಹೋಗಿ ಯಾರ ಹೆಸರನ್ನ ಕರಿತೀನಿ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಬಾರ್ದು. ನನಗೆ ನನ್ನ ಹೆಸರು ಬಿಟ್ಟು ನನ್ನ ಹೆಸರು ಮಿಸ್ ಆಗಿ ಬೇರೆ ಯಾರ್ದಾದ್ರೂ ಹೆಸರು ಕರೆದ್ಬಿಟ್ರೆ ಉಡ್ದೋಗ್ಬಿಡುತ್ತೆ ನನಗೆ. ನಮ್ಮ ಅಮ್ಮಂಗೆ ಎಷ್ಟು ಸತಿ ಹೇಳ್ತೀನಿ, ನಮ್ಮಪ್ಪ ಒಂದು ಸತಿನೂ ಮಿಸ್ ಮಾಡಲ್ಲ ನನ್ನ ಹೆಸರು, ಯಾವಾಗಲೂ ನೆನ್ಪಿಟ್ಕೊಂಡು ಕರೀತಾರೆ. ಅಯ್ಯೋ, ಎಲ್ಲರ ಹೆಸರನ್ನು ಕರೆದಿರ್ತಾರೆ ಅವರು, ಯಾವಾಗಲೂ ಬರೋದು. ನಮ್ಮಮ್ಮ ಫಸ್ಟ್ ಆಫ್ ಆಲ್ ಕರೆಯೋದು ಅಪ್ಪಾಜಿ ಅಂತಾನೆ ಕರೆಯೋದು. ಅಯ್ಯೋ ಅಪ್ಪಾಜಿ ಅಂತ ಕರೆದು ಬಿಡ್ತಾರೆ. ನಾನು ಕರೆಯೋದು ಅಪ್ಪಾಜಿ ಅಂತಾನೆ ಕರೆಯೋದು. ನಮ್ಮಮ್ಮ ಒಂದೊಂದು ಸತಿ ಬೇರೆಯವ್ರ ಹೆಸರು ನನಗೆ ಕರೆದು ಬಿಡ್ತಾರೆ, ಉಡ್ದೋಗ್ಬಿಡುತ್ತೆ. ನಿಮಗೂ ಅದೇ ಥರ ನಿಮ್ಮಮ್ಮ ಇಲ್ಲ ನೀವು ಇಷ್ಟಪಡೋರು ಯಾರೇ ಆಗಿರಲಿ, ನಿಮ್ಮ ಹೆಸರು ಬದಲು ಬೇರೆ ಯಾರ್ದಾದ್ರೂ ಹೆಸರು ಕರೆದ್ರೆ ನಿಮಗೂ ಉರಿಯುತ್ತಾ? ಕಮೆಂಟ್ ಮಾಡಿ. ಬೇರೆಯವ್ರನ್ನ ಎಷ್ಟು ಕರಿತೀನಿ ಗೊತ್ತಾ ನಾನು? ರೋಹನ್ ಬೇರೆಯವ್ರು ಕರಿ, ನನಗೆ ಕರಿಬೇಡ. ಏನಪ್ಪಾಜಿ ಏನಂತೀರ? ನೀನು ಹಂಗೆ ಹತ್ರ ಹಿಡಿಬೇಡ. ರಾಜ್ಬಿ ಶೆಟ್ಟಿ ಮಾಡ್ಬೇಕು. ಸಖತ್ತಾಗಿತ್ತು ರಾಜ್ಬಿ ಶೆಟ್ಟಿದ ಎಂಟ್ರಿ ಮಾಡಿ. ಅವನಿಗೆ ಆಶೀರ್ವಾದ ಮಾಡಕ್ಕೆ ಬರ್ತಾನೆ, ಚಪ್ಪಾಳೆ ಯಪ್ಪ ಗೈಸ್, ಏನಾಗಿ ಗೊತ್ತಾ, ನಮ್ಮಮ್ಮ ಮೂಗ್ಬಟ್ಟು ಕಲ್ಕೊಂಡ್ಬಿಟ್ಟಿದ್ದಾರೆ. ನಮ್ಮಪ್ಪ ಕೆಳಗೆಲ್ಲ ಬಿದ್ದು ಬಿದ್ದು ಹುಡುಕಾಡ್ತವ್ರೆ ನೋಡಿ. ಅಲ್ಲಿ ಅಮ್ಮ ಮೂಗ್ಬಟ್ಟು ಕಳ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ತಗೊಳಂ ಬಿಡಮ್ಮ, ಹೋಲತ್ಲಾಗೆ ಒಳಗೆ ಸೇರ್ಕೊಂಡಾಯ್ತಾ? ಒಳಗೆ ಮೂಗ್ಬಟ್ಟು ಒಳಗೋಯ್ತಾ ಗೈಸ್? ಮೂಗ್ಬಟ್ಟು ಹುಡುಕುವ ಕಾರ್ಯಕ್ರಮ ಇವಾಗ. ಹುಡುಕ್ಬಿಟ್ಟು ಆಮೇಲೆ ಸಿಗ್ತೀನಿ. ಸಿಕ್ತಾಪಜಿ ಒಳಗಡೆ ಹೋಗಿ ಕೈ ಒಳಗೆ ಅದೇನು ಹೋಗ್ಬಿಡ್ತು ಒಳಗಡೆ? ಸಿಕ್ತಾಮ ಮೂಗ್ಬಟ್ಟು? ಯಾರು ಹುಡುಕೊಟ್ಟಿದ್ದು? ಅಪ್ಪಾಜಿ ಹುಡುಕೊಟ್ಟಿದ್ದು. ಥ್ಯಾಂಕ್ಸ್ ಹೇಳು ಅಪ್ಪಾಜಿಗೆ. ಹೇಳು ಹೇಳು. ಮ್ಯಾನೇಜರು ಕಳಮ್ಮ, ಅಪ್ಪಾಜಿ ಮ್ಯಾನೇಜರ್, ಟೋಲ್ ಮ್ಯಾನೇಜರ್. ಅಲ್ಲ, ಎಲ್ಲ ಹುಡುಕೊಟ್ರು ಪಾಪ ಅಪ್ಪಾಜಿ ಕೈ ಅಲ್ಲಿ ನೋಡಿ ಫ್ಲಾಶ್ ಎಲ್ಲ ಆನ್ ಮಾಡಿ ಅವ್ರಿಗೆಲ್ಲ ಹೇಳಿ. ಗೈಸ್ ವೆಲ್ಕಮ್ ಬ್ಯಾಕ್. ನಾವು ಇವಾಗ ಮನೆಗೆ ಬಂದಿದ್ದಾಯಿತು. ಸೊ ಹೋಗಿ ಮೂವಿಗೆ ಎಂಜಾಯ್ ಮಾಡಿಕೊಂಡು ಊಟ ಮಾಡಿಕೊಂಡು ಒಳ್ಳೆ ಮಜಾ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ಇವತ್ತು ಫ್ಯಾಮಿಲಿ ಡೇ. ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ತುಂಬ ಖುಷಿ ಆಯಿತು. ತುಂಬ ದಿನಗಳ ನಂತರ, ಅಂದರೆ ತುಂಬ ವರ್ಷಗಳ ನಂತರ ನಾವೆಲ್ಲ ಒಂದು ಆಚೆ ಹೋಗಿದ್ದು. ನಾವು ಹೋಗ್ತಾನೆ ಇರಲಿಲ್ಲ, ಟೈಮ್ ಸಿಗ್ತಾ ಇರಲಿಲ್ಲ. ನಾನು ಫ್ರೀ ಇದ್ದರೆ ಅವ್ರು ಬ್ಯುಸಿ ಇರ್ತಾಯಿದ್ರು, ಅವ್ರು ಫ್ರೀ ಇದ್ದರೆ ನಾನು ಬ್ಯುಸಿ ಇರ್ತಾಯಿದ್ದೆ. ಇವತ್ತು ಟೈಮ್ ಮಾಡಿಕೊಂಡು ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಬಂದಿದ್ದೀನಿ. ತುಂಬ ಖುಷಿ ಆಯಿತು. ಸೊ ಗೈಸ್, ಇದಾಗಿತ್ತು ಇವತ್ತಿನ ಡೈಲಿ ಬ್ಲಾಗ್. ನಿಮಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಬ್ಲಾಗ್ನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಸಿಗ್ತೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬೈ. ರೋಹನ್ ರಾಜ್ ಸೈನಿಂಗ್ ಆಫ್.